ಕಾಂಗ್ರೆಸ್ಸಿನ ಸ್ವಂತ ದಮ್ಮ ಅಭ್ಯರ್ಥಿಗಳಿಲ್ಲ. ಅವೆಲ್ಲ ಎರಡು ಪಕ್ಷೇತರ ಗಿರಿಕಿಗಳು. ಒಬ್ಬ ಜಿಲ್ಲಾ ಉಸ್ತುವಾರಿ, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪು ಹದಿಗಿಳಿಬಾರ್ದು. ಅಲ್ಲೂ ಹಂಗೆ ಮಾಡೋದು. ನಾವು 35 ಮಂದಿ ಡಿಸ್ಕ್ವಾಲಿಫೈ ಮಾಡ್ತೀವಿ. ಸರ್ಕಾರ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ ಆದಮೇಲೆ ಕಾಂಗ್ರೆಸ್ ಪಕ್ಷದವರು ಅನಾವಶ್ಯಕವಾಗಿ ಅಲ್ಲಿ ಆರ್ಸಿ ಜೊತೆ ತಕರಾರು ಮಾಡಿ ಚುನಾವಣೆ ಸುಲಭವಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಅವರು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಒಳಗೆ ಮತ್ತೆ ವಾತಾವರಣ ತಿಳಿ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆ ಮುಗಿಸ್ಬೇಕಾಯಿತು. ಅದ್ರ ಸಲುವಾಗಿ ನಾವು 5 ಗಂಟೆ 28 ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಏನು ಸರ್ವಸಾಧಾರಣ ಸಭೆ ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ, ನಿರೀಕ್ಷೆ ಮಾಡಿದೀವಿ. ಇವು ಏನು ನಮ್ಮ ಚುನಾವಣಾ ಅಧಿಕಾರಿಗಳು ಬರಲಿಲ್ಲ. ಕೊನೆಗೆ ನಮ್ಮ ಆಯುಕ್ತರು ಮಹಾನಗರ ಪಾಲಿಕೆ ಅವರೆಲ್ಲರೂ ನಮ್ಮ ಮಾಹಿತಿ ಕೊಟ್ಟು ಏನು ಶ್ರೀಮತಿ ಸುಮಿತ್ರಾ ಜಾಧವ್ ಅವರ ಮತದಾನ ಏನಾಗಿದೆ ಅಲ್ಲಿಯವರೆಗಿನ ಪ್ರಕ್ರಿಯೆ ಆಗಿದೆ ಅಂತೇಳಿ ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಕ್ರಿಯೆ ಅಷ್ಟೇ ಬಾಕಿ ಉಳಿದಿದೆ. ಅದನ್ನು ಪೂರ್ತಿ ಮಾಡ್ತಾರ್ತಾ 5ವರೆಗೆ ತನಕ ಕಾಯ್ದೀವಿ, ಬರಲಿಲ್ಲ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ 24 ಸದಸ್ಯರು ಮನವಿ ಕೊಟ್ಟಿದ್ದೀವಿ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ. ಈಗ ಚುನಾವಣೆ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿಕೆ ಒಬ್ಬ ಜಿಲ್ಲಾ ಉಸ್ತುವಾರಿ, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪು ಹದಿಗಿಳಿಬಾರ್ದು. ಅಲ್ಲೂ ಹಂಗೆ ಮಾಡೋದು. ನಾವು 35 ಮಂದಿ ಡಿಸ್ಕ್ವಾಲಿಫೈ ಮಾಡ್ತೀವಿ, ಸರ್ಕಾರ ನಮ್ಮದಿದೆ, ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯುತ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು. ಅವ್ರು ಹತಾಶೆ ಆಗ್ಯಾರ. ಅವ್ರು ಇಡೀ ಚುನಾವಣೆ ಬುಡಮೇಲೆ ಮಾಡಬೇಕು ಅನ್ನೋಂಥ ಕುತಂತ್ರ ಮಾಡಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ನ್ಯಾಯಾಲಯ ನಮ್ಮ ರಕ್ಷಣೆ ಬರ್ತದೆ ಅದು ವಿಶ್ವಾಸ ಇದೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಬಾಲಿಶತನವಾದದ್ದು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಮತ್ತೆ ಸರ್, ಮೂವರು ಕಾಂಗ್ರೆಸ್ನ ಸದಸ್ಯರನ್ನು ಬಿಜೆಪಿ ಅವರು 3 ದಿನಗಳ ಕಾಲ ಸಕ್ಕರೆ ಕಾಂಗ್ರೆಸ್ ಸದಸ್ಯರು ಅಲ್ರಿ ಅವ್ರು ಎನ್ಆರ್ ಹಾಸ್ಟೆಲ್ನಾಗ ಇಟ್ಟ 2 ಪಕ್ಷೇತರ ಮೇಯರ್ ಉಪಮೇಯರ್ ಅವ್ರದ್ದು ಸ್ವಂತ ಇಲ್ಲ ದಮ್ಮು. ಕಾಂಗ್ರೆಸ್ಸಿನ ಸ್ವಂತ ದಮ್ಮ ಅಭ್ಯರ್ಥಿಗಳಿಲ್ಲ. ಅವೆಲ್ಲ 2 ಪಕ್ಷೇತರ ಗಿರಿಕಿಗಳು. ನಮ್ಮ 2 ಭಾರತೀಯ ಜನತಾ ಪಾರ್ಟಿ ಗಿರಿಕಿಗಳು. ಏನಾರ ನಮ್ಮ ಗಾಡಿಯಲ್ಲಿ ಎಲ್ಲ ಬಿಜಾಪುರ ತುಂಬ ಚರ್ಚೆ ಆಗಿದೆ. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ ಆದಮೇಲೆ ಕಾಂಗ್ರೆಸ್ ಪಕ್ಷದವರು ಅನಾವಶ್ಯಕವಾಗಿ ಅಲ್ಲಿ ಆರ್ಸಿ ಜೊತೆ ತಕರಾರು ಮಾಡಿ ಚುನಾವಣೆ ಸುಲಭವಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಕೋರಮ್ ಅವ್ರ ಹತ್ರ ಇರಲಿಲ್ಲ.
ಇದು ಎಲ್ಲರಿಗೂ ಜಗಜ್ಜಾಹಿರದ ಮಾತಾಡುವಲ್ಲಿ ಟನ್ ಸ್ಲೀಪ್ ಆಗಿದೆ ಅಂತ ಆರ್ ಸಿ ಅವರು ಹೇಳೋದ ಮೇಲೂ ಸಹಿತ ಅವರು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಅವಕಾಶ ಕೊಡಬೇಕಾಗಿತ್ತು. ಅವ್ರ ಅವಕಾಶ ಯಾಕೆ ಕೊಡಲಿಲ್ಲ ಅರ್ಥ ಅಂದ್ರೆ ನಮ್ಮದು BJP ಉಪಮೇಯರು ಆಗ್ತದೆ ಅಂತ ಅವ್ರಿಗೆ ಗೊತ್ತಿತ್ತು, ಆದ ಕಾರಣ ಕೊಡಲಿಲ್ಲ. ಹೇಳಿ ಸರ್. ಪ್ರೇಮಾನಂದ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯರು. जुड़े रहिएगा आपके अपने चैनल बीजापुर समय के साथ।